ಹಾಯ್ ಹಲೋ ನಮಸ್ಕಾರ. ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ಸಿನಿಮಾ ಪ್ರಪಂಚಕ್ಕೆ ಎಷ್ಟೋ ನಟರು ಬರ್ತಾರೆ ಹೋಗ್ತಾರೆ, ಆದರೆ ಒಮ್ಮೆ ಇಂಡಸ್ಟ್ರಿಯಿಂದ ಲಾಂಗ್ ಗ್ಯಾಪ್ ತಗೊಂಡು ಮತ್ತೆ ಕಮ್ಬ್ಯಾಕ್ ಮಾಡೋದು ಇದೆಯಲ್ಲ, ಆ ಒಂದು ಆತ್ಮವಿಶ್ವಾಸಕ್ಕೆ ಒಂದು ತಕ್ಕನಾದ ಬೆಲೆ ಕೊಡಬೇಕು. ಅಂತಹ ನಟರಲ್ಲಿ ನಮ್ಮ ಕೃಷ್ಣ ಅಜಯ್ ರಾವ್ ಕೂಡ ಒಬ್ಬರು. ಹೌದು, ಈ ಹೆಸರನ್ನು ನೀವು ಕೇಳದೇ ಇರೋಕ್ಕೆ ಸಾಧ್ಯನೇ ಇಲ್ಲ, ಕೇಳಿದವರು ಮರೆಯೋದಕ್ಕೆ ಸಾಧ್ಯ ಇಲ್ಲ. ತಮ್ಮ ಮೊದಲ ಸಿನಿಮಾ ಪ್ರೇಮ್ ನಿರ್ದೇಶನದ ಸಿನಿಮಾದಲ್ಲೇ ಸೈ ಎನಿಸಿಕೊಂಡ ಇವರು ಕನ್ನಡ ಸಿನಿಮಾ ರಂಗದಲ್ಲಿ ಭರವಸೆಯ ನಟ ಎಂದೆನಿಸಿಕೊಳ್ತಾರೆ. ಎಕ್ಸ್ಕ್ಯೂಸ್ ಮೀ, ಕೃಷ್ಣನ್ ಲವ್ ಸ್ಟೋರಿ, ತಾಜ್ ಮಹಲ್, ಕೃಷ್ಣ ಟಾಕೀಸ್, ರೋಸ್, ಎಂದೆಂದಿಗೂ, ಕೃಷ್ಣನ್ ಮ್ಯಾರೇಜ್ ಸ್ಟೋರಿ, ಶೋಕಿವಾಲ, ಧೈರ್ಯಂ, ಜಾನ್ ಜಾನಿ ಜನಾರ್ದನ್, ಪ್ರೇಮ್ ಕಹಾನಿ, ಕೃಷ್ಣ ರುಕ್ಕು, ಬ್ರೇಕಿಂಗ್ ನ್ಯೂಸ್, ಜಾಜಿ ಮಲ್ಗೆ, ಸೆಕೆಂಡ್ ಹ್ಯಾಂಡ್ ಲವರ್, ಕೃಷ್ಣಲೀಲಾ, ತಾಯಿಗೆ ತಕ್ಕ ಮಗ, ಲವ್ ಯು ರಚ್ಚು, ಹೀಗೆ ಹಲವಾರು ಚಿತ್ರಗಳನ್ನು ಇವರು ಸಿನಿರಂಗಕ್ಕೆ ನೀಡ್ತಾರೆ. ಆದರೆ ಒಂದೆರಡು ಬಿಟ್ಟರೆ ಬೇರೆ ಯಾವ ಚಿತ್ರಗಳು ಕೂಡ ಅಷ್ಟೇನು ಹೆಸರು ಮಾಡಲಿಲ್ಲ. ಮೊದಲ ಚಿತ್ರ ಎಕ್ಸ್ಕ್ಯೂಸ್ ಮೀ ಬ್ಲಾಕ್ ಬಸ್ಟರ್ ಆಗಿತ್ತು. ಇನ್ನು ಕೃಷ್ಣನ್ ಲವ್ ಸ್ಟೋರಿ, ಕೃಷ್ಣಲೀಲಾ, ರೋಸ್, ಜಾನಿ ಜನಾರ್ದನ್, ತಾಜ್ ಮಹಲ್, ಕೃಷ್ಣ ಟಾಕೀಸ್, ಹೀಗೆ ಕೆಲವು ಸಿನಿಮಾಗಳು ಹಿಟ್ಟಾಗಿ ಹೆಸರು ತಂದು ಕೊಟ್ಟಿತ್ತು ಬಿಟ್ಟರೆ ಇನ್ನು ಉಳಿದ ಸಿನಿಮಾಗಳು ಹೇಳ ಹೆಸರಿಲ್ಲದಂತೆ ಮುಗಿದಿತ್ತು. ಗೆಲುವಿಗಿಂತ ಸೋಲನ್ನೇ ಕಂಡ ಇವರು ಕೆಲವು ವರ್ಷ ಇಂಡಸ್ಟ್ರಿಯನ್ನು ಬಿಟ್ಟು ಹೊರ ನಡೆದರು. ಆದರೆ ತಾನು ಸೋತಿದ್ದೀನಿ, ಇನ್ನು ಸತ್ತಿಲ್ಲ ಅಂತ ಹೇಳ್ತಾ ಫಿನಿಕ್ಸ್ ಥರ ಮತ್ತೆ ಕಮ್ಬ್ಯಾಕ್ ಮಾಡಿದರು. ಅದು ಕೂಡ ಯುದ್ಧಕಾಂಡ ಚಾಪ್ಟರ್ 2 ಮೂಲಕ. ತಮ್ಮದೇ ನಿರ್ಮಾಣ ಸಂಸ್ಥೆ ಶ್ರೀ ಕೃಷ್ಣ ಆರ್ಟ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಅಡಿಯಲ್ಲಿ ಎರಡನೇ ಸಿನಿಮಾ ಯುದ್ಧಕಾಂಡ ಚಾಪ್ಟರ್ 2. ಇನ್ನು ಮೊದಲನೇ ಸಿನಿಮಾ ಯಾವುದು ಅಂತ ನೋಡೋದಾದರೆ ಕೃಷ್ಣಲೀಲಾ, ನೈಜ ಘಟನೆ ಆಧಾರಿತ ಚಿತ್ರ, ಕೂಡ ಬ್ಲಾಕ್ ಬಸ್ಟರ್ ಹಿಟ್ಟಾಗಿತ್ತು. ಇನ್ನು ಈ ಸಿನಿಮಾದ ಸ್ಟೋರಿನ ನೈಜ ಘಟನೆ ಆಧಾರಿತ ಸರಣಿಯಲ್ಲಿ ಹೇಳ್ತೀನಿ, ಪಿನ್ ಮಾಡಿಟ್ಕೊಳ್ಳಿ. ಸೊ ಬ್ಯಾಕ್ ಟು ದ ಸ್ಟೋರಿ. ಯುದ್ಧಕಾಂಡ ಚಾಪ್ಟರ್ 2. ನಿಮಗೆಲ್ಲ ಗೊತ್ತೇ ಇದೆ, ಯುದ್ಧಕಾಂಡ ಸಿನಿಮಾ ನಮ್ಮ ವಿ ರವಿಚಂದ್ರನ್ ನಟನೆಯ ಸಿನಿಮಾ. ಆದರೆ ಈ ಚಾಪ್ಟರ್ 2 ಆ ಸಿನಿಮಾದ ಸೀಕ್ವೆಲ್ಸ್ ಅಂತ ಅಂದ್ಕೊಂಡ್ರೆ ಅದು ತಪ್ಪು. ಇದೊಂದು ಹೊಸತೇ ಕತೆ, ಪಕ್ಕಾ ಕೋರ್ಟ್ ರೂಮ್ ಡ್ರಾಮಾದ ಇನ್ನೂ ಕೆಲವು ಸಿನಿಮಾಗಳನ್ನು ಮುಂದಿನ ವೀಡಿಯೋಗಳಲ್ಲಿ ಹೇಳ್ತೀನಿ. ಸೊ ಇದನ್ನು ಕೂಡ ಪಿನ್ ಮಾಡಿಟ್ಕೊಳ್ಳಿ. ಇನ್ನು ಕತೆನ ನೋಡೋದಾದರೆ, ನಮ್ಮ ಹೀರೋ ತುಂಬ ಬಡವ, ಆದರೆ ಲಾಯರ್ ಓದಿರ್ತಾನೆ, ಯಾವ ಕೇಸ್ ಕೂಡ ಸಿಕ್ಕಿರಲ್ಲ. ಅಲ್ಲಿ ಇಲ್ಲಿ ಅಲಿತಾ 50-100 ರೂಪಾಯಿಗೆ ಒಬ್ಬ ವಕೀಲನ ಹತ್ರ ಕೆಲಸಕ್ಕೆ ಸೇರಿಕೊಳ್ತಾನೆ. ಕಟ್ ಮಾಡಿದರೆ ಇತ್ತ ಕೋರ್ಟಲ್ಲಿ ಒಬ್ಬ ತಾಯಿ ತನ್ನ ಮಗಳ ಮೇಲೆ ನಡೆದ ಅತ್ಯಾಚಾರಕ್ಕೆ ನ್ಯಾಯ ಸಿಗಬೇಕು ಅಂತ ಹೋರಾಡ್ತಾ ಇರೋವಾಗ, ಕೋರ್ಟ್ ಮುಗಿದಂಥ ಟೈಮಲ್ಲಿ ಆ ತಾಯಿ ಆ ಕೇಸ್ನ ಅಪರಾಧಿಯನ್ನು ಗುಂಡಿಟ್ಟು ಕೊಲ್ತಾಳೆ. ಅಲ್ಲಿ ಆ ತಾಯಿ ಮಾಡಿದ ಶಿಕ್ಷೆಗೆ ಯಾರೂ ಕೂಡ ಆಕೆಯ ಅಥವಾ ಅವಳ ಮಗಳ ಕೇಸನ್ನು ಯಾರೂ ಕೂಡ ವಾದ ಮಾಡೋದಕ್ಕೆ ಮುಂದೆ ಬರಲ್ಲ. ಆಗ ಹೀರೋ ಈ ಕೇಸನ್ನು ತಾನು ವಾದ ಮಾಡ್ತೇನೆ ಅಂತ ಹೇಳ್ತಾ ಮುಂದೆ ಬರ್ತಾನೆ. ಆ ಕೇಸನ್ನ ಯಾವ ಥರ ವಾದ ಮಾಡ್ತಾನೆ, ಗೆಲ್ತಾನ ಅಥವಾ ಸೋಲ್ತಾನ, ಆ ಮಗುವಿಗೆ ನ್ಯಾಯ ಕೊಡಿಸ್ತಾನ ಇಲ್ವಾ ಅನ್ನೋದನ್ನು ಈ ಸಿನಿಮಾನ ನೀವು ನೋಡಿನೇ ಹೇಳಬೇಕು. ಇನ್ನು ಈ ಸಿನಿಮಾದಲ್ಲಿ ಬರೋ ಮುಖ್ಯ 4 ಕ್ಯಾರೆಕ್ಟರ್ಸ್ ಅಂದರೆ ಅಜಯ್ ರಾವ್, ಅರ್ಚನಾ ಜೋಯಿಸ್, ಪ್ರಕಾಶ್ ಬೆಳವಾಡಿ, ಸುಪ್ರೀತಾ ಸತ್ಯನಾರಾಯಣ್ ಹಾಗೂ ತಲಕಾಡು ಶ್ರೀನಿವಾಸಯ್ಯ. ಚಿತ್ರಕಥೆ ಈ 5 ಜನರ ಮೇಲೆಯೇ ಕೊನೆವರೆಗೂ ನಿಲ್ಲುತ್ತೆ. ಅಷ್ಟೇ ಅಲ್ಲದೆ ನಟನೆಯಲ್ಲೂ ಕೂಡ 100ಕ್ಕೆ 100ರಷ್ಟು ಎಫರ್ಟ್ ಹಾಕಿದ್ದಾರೆ. 3 ಕೋಟಿ ಬಜೆಟ್ನ ಈ ಸಿನಿಮಾ ಸುಮಾರು 5 ಕೋಟಿಯಷ್ಟು ಕಲೆಕ್ಷನ್ ಮಾಡಿದೆ ಅಂತೂ ದಾಖಲೆಗಳ ಪ್ರಕಾರ ಗೊತ್ತಾಗಿದೆ. ಏನೇ ಹೇಳಿ ನಮ್ಮ ಕನ್ನಡ ಆಡಿಯನ್ಸ್ ಹಾಗೆ ಒಳ್ಳೆ ಸಿನಿಮಾಗಳ ಕೈ ಬಿಡೋದು ರೂಢಿಯಾಗೋಗಿದೆ. ಇದೇ ಸಿನಿಮಾ ಮಲಯಾಳಂನಲ್ಲಿ ಬಂದಿದ್ದರೆ ಸರಿಸುಮಾರು 20 ಕೋಟಿಗೂ ಹೆಚ್ಚು ಕಲೆಕ್ಷನ್ ಮಾಡ್ತಿತ್ತೋ ಏನೋ. ಅದೇನೇ ಇರಲಿ, ಕೃಷ್ಣ ಅಜಯ್ ರಾವ್ ಅವರೇ, ನಿಮ್ಮಿಂದ ಹಾಗೂ ನಿಮ್ಮ ಪ್ರೊಡಕ್ಷನ್ ಹೌಸಿಂದ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಬರಲಿ, ನಿಮಗೆ ಶುಭವಾಗಲಿ ಅಂತ ಹೇಳ್ತಾ ಈ ವಿಡಿಯೋನ ಕೊನೆಗೊಳಿಸ್ತೀನಿ. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದ.